ವಿಧಾನಸೌಧದ ಗೇಟಿಗೆ ನೇಣು ಹಾಕಿಕೊಳ್ಳಲು ಯತ್ನ. ಪ್ರಿಯಾಂಕ್ ಖರ್ಗೆ ಭೇಟಿಗೆ ಅವಕಾಶ ನೀಡದ ಹಿನ್ನೆಲೆ ಕನ್ನಡ ಸಂಘಟನೆ ಮುಖಂಡನಿಂದ ಭಾರಿ ಹೈಡ್ರಾಮಾ. ವಿಧಾನಸೌಧದ ಗೇಟಿಗೆ ನೇಣು ಹಾಕಿಕೊಳ್ಳಲು ಯತ್ನ. ಪ್ರಿಯಾಂಕ್ ಖರ್ಗೆ ಭೇಟಿಗೆ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಕನ್ನಡ ಸಂಘಟನೆ ಮುಖಂಡನಿಂದ ಭಾರಿ ಹೈಡ್ರಾಮಾ ನಡೆದಿರುವಂತದ್ದು. ಕನ್ನಡ ಸಂಘಟನೆ ಮುಖಂಡ ಶಿವಕುಮಾರ್ ನಾಯಕ್ ಹೈಡ್ರಾಮವನ್ನ ಮಾಡಿದ್ದಾರೆ. ಹೋರಾಟದ ವೇಳೆ ಶಿವಕುಮಾರ್ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ತೆಗೆದುಹಾಕುವಂತೆ ಖರ್ಗೆ ಭೇಟಿಗೆ ಬಂದಿದ್ದ ಶಿವಕುಮಾರ್ ವಿಧಾನಸೌಧದ ಒಳಗೆ ಪ್ರವೇಶಕ್ಕೆ ಅವಕಾಶ ನೀಡದ ಪೊಲೀಸರು. ಈ ವೇಳೆ ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದ ಶಿವಕುಮಾರ್ ನಾಯಕ್ ಅನುಮತಿ ಇಲ್ಲದೆ ಒಳಗೆ ಬಿಡಲ್ಲ ಅಂತ ಹೇಳಿದ್ದಾರೆ ಪೊಲೀಸರು. ವಿಧಾನಸೌಧ ಪ್ರವೇಶ ದ್ವಾರಕ್ಕೆ ಶಾಲು ಬಿಗಿದುಕೊಂಡು ಹೈಡ್ರಾಮವನ್ನ ಮಾಡಿದ್ದಾರೆ. ವಿಧಾನಸೌಧದ ಗೇಟಿಗೆ ನೇಣು ಹಾಕಿಕೊಳ್ಳಲು ಯತ್ನಿಸಿರುವಂತಹ ಘಟನೆ ಇವತ್ತು ನಡೆದಿರುವಂತದ್ದು. ಪ್ರಿಯಾಂಕ್ ಖರ್ಗೆ ಭೇಟಿಗೆ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ಕನ್ನಡ ಸಂಘಟನೆ ಮುಖಂಡನಿಂದ ಭಾರಿ ಹೈಡ್ರಾಮಕ್ಕೆ ಸಾಕ್ಷಿಯಾಗಿರುವಂತದ್ದು. ಕನ್ನಡ ಸಂಘಟನೆ ಮುಖಂಡ ಶಿವಕುಮಾರ್ ನಾಯಕ್ ಹೈಡ್ರಾಮವನ್ನ ಮಾಡಿದ್ದಾರೆ ವಿಧಾನಸೌಧದ ಮುಂದೆ. ನೋಡಿ ಶಿವಕುಮಾರ್, ಒಂದು ತಿಳ್ಕೊಳ್ಳಿ, ಎಲ್ಲರೂ ಬನ್ನಿ ಗೇಟಿಗೆ ನಿಂತ್ರೆ ಏನ್ ಮಾಡ್ಬೇಕು? ನೀವು ಒಂದು ಟೈಮ್ ಮಾಡಬೇಕು. ಅವ್ರ ಟೈಮಿಂಗ್ಸ್ ತಗೊಂಡು ಅವ್ರ ಟೈಮಿಂಗ್ಸ್ ಯಾರು ಕೊಡ್ತಾರೆ? ಹೋರಾಟಗಾರರ ಪರಿಸ್ಥಿತಿಗಳು ಅರ್ಥ ಮಾಡ್ಕೊಳ್ಳಿ. ಅವಕಾಶ ಮಾಡ್ಕೊಡ್ತೀರಾ ಅಂದ್ರೆ ಅವಕಾಶ ಮಾಡ್ಕೊಡ್ತೀರಾ ಅಂದ್ರೆ ನೋಡಿ ಶಿವಕುಮಾರ್, ಒಂದು ತಿಳ್ಕೊಳ್ಳಿ, ಎಲ್ಲರೂ ಬನ್ನಿ ಗೇಟಿಗೆ ನಿಂತ್ರೆ ಏನ್ ಮಾಡ್ಬೇಕು? ನೀವು ಒಂದು ಟೈಮ್ ಮಾಡಬೇಕು. ಅವ್ರ ಟೈಮಿಂಗ್ಸ್ ತಗೊಂಡು ಅವ್ರ ಟೈಮಿಂಗ್ಸ್ ಯಾರು ಕೊಡ್ತಾರೆ? ಹೋರಾಟಗಾರರ ಪರಿಸ್ಥಿತಿಗಳು ಅರ್ಥ ಮಾಡ್ಕೊಳ್ಳಿ. ಅವಕಾಶ ಮಾಡ್ಕೊಡ್ತೀರಾ ಅಂದ್ರೆ ಅವಕಾಶ ಮಾಡ್ಕೊಡ್ತೀರಾ ಅಂದ್ರೆ ನೋಡಿ ಶಿವಕುಮಾರ್, ಒಂದು ತಿಳ್ಕೊಳ್ಳಿ, ಎಲ್ಲರೂ ಬನ್ನಿ ಗೇಟಿಗೆ ನಿಂತ್ರೆ ಏನ್ ಮಾಡ್ಬೇಕು? ನೀವು ಒಂದು ಟೈಮ್ ಮಾಡಬೇಕು. ಅವ್ರ ಟೈಮಿಂಗ್ಸ್ ತಗೊಂಡು ಅವ್ರ ಟೈಮಿಂಗ್ಸ್ ಯಾರು ಕೊಡ್ತಾರೆ? ಹೋರಾಟಗಾರರ ಪರಿಸ್ಥಿತಿಗಳು ಅರ್ಥ ಮಾಡ್ಕೊಳ್ಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ. ಇದೀಗ ಕನ್ನಡ ಸಂಘಟನೆ ಮುಖಂಡ ಈ ರೀತಿಯಾಗಿ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ, ಸಚಿವರ ಭೇಟಿಗೆ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ಈಗ ಈ ರೀತಿಯಾಗಿ ಮಾಡಿಕೊಂಡ್ರ ಅಥವಾ ಹೇಗೆ? ಪ್ರಮುಖವಾಗಿ ಹಿಂದೆ ಹೋರಾಟದ ಸಮಯದಲ್ಲಿ ಶಿವಕುಮಾರ್ ನಾಯಕ್ ಕನ್ನಡ ಪರ ಹೋರಾಟಗಾರ ಏನಿದ್ದಾರೆ ಅವರ ಮೇಲೊಂದು ಎಫ್ಐಆರ್ ದಾಖಲಾಗಿರುತ್ತೆ. ಆ ಎಫ್ಐಆರ್ ಅನ್ನು ತೆಗೆಸಬೇಕು ಅನ್ನುವಂತಹ ಕಾರಣಕ್ಕೆ ಇವತ್ತು ವಿಧಾನಸೌಧಕ್ಕೆ ಅವರು ಆಗಮಿಸಿದ್ರು. ಗೇಟ್ ಬಳಿಯೇ ಅಂದರೆ ಪಾಸ್ ಇಲ್ಲದಂತಹ ಕಾರಣಕ್ಕಾಗಿ ಅವರನ್ನು ಗೇಟ್ ಬಳಿಯೇ ಆಯಿತು ಅನ್ನುವಂಥ ಮಾಹಿತಿ ಇದೆ. ಈ ವೇಳೆ ಇವನ್ನು ಪ್ರಿಯಾಂಕ್ ಖರ್ಗೆ ಅವರ ಸುದ್ದಿಗೋಷ್ಠಿ 11 ಗಂಟೆಗೆ ಇದ್ದಿದ್ದಂತಹದ್ದು 10 ಗಂಟೆಗೆ ಕೂಡ ಇತ್ತು. ಹಾಗಾಗಿ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗಮಿಸಿದ್ದಂತಹ ವೇಳೆ ಪೊಲೀಸರು ಅವರನ್ನು ಒಳಗೆ ಬಿಡೋದಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರ ಬಳಿ ಪಾಸ್ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಆದರೆ ಈ ವೇಳೆ ಒಳಗೆ ಹೋಗಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಂತಹ ಶಿವಕುಮಾರ್ ನಾಯಕ್, ನೀವು ಕಳಿಸ್ದೇ ಇದ್ರೆ ನಾನು ಇಲ್ಲಿ ನೇಣು ಹಾಕೊಳ್ತೇನೆ ಅನ್ನುವಂತಹದ್ದನ್ನು, ಅಂದರೆ ಅವರ ಕತ್ತಲ್ಲಿ ಇದ್ದಂತಹ ಶಾಲನ್ನು ತೆಗೆದುಕೊಂಡು ಆ ಒಂದು ಕಂಬಿಗಳೇನಿತ್ತು ಗೇಟ್ನ ಕಂಬಿಗಳು ಅಲ್ಲಿಗೆ ನೇಣು ಹಾಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಷ್ಟೊತ್ತಿಗೆ ಎಚ್ಚೆತ್ತುಕೊಂಡಂತಹ ಪೊಲೀಸರು ಅವರನ್ನು ಸಮಾಧಾನ ಮಾಡಿ ಕಳಿಸುವಂತಹ ಘಟನೆಯೂ ಕೂಡ ಇವತ್ತಾಗಿದೆ. ಸಹಜವಾಗಿ ಅಂದರೆ ಸ್ಪೆಷಲಿ ಈ ಒಂದು ಹೋರಾಟಗಾರರ ವಿಚಾರವಾಗಿ ಈ ರೀತಿಯಾದಂತಹ ಘಟನೆಗಳು ಅಥವಾ ಅವರು ಗಲಾಟೆ ಮಾಡುವಂತಹದ್ದು ಒಳಗೆ ಬಿಡ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಗಾಗ ಈ ರೀತಿ ಘಟನೆಗಳು ನಡೀತಾ ಇರುತ್ತೆ. ಆದರೆ ಇದು ಅತಿರೇಕದ ವರ್ತನೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಗೃಹ ಸಚಿವರನ್ನ ಭೇಟಿಯಾಗೋದಕ್ಕೆ ವಿಧಾನಸೌಧ ಒಂದೇ ದಾರಿ ಆಗಲ್ಲ, ಯಾಕಂದರೆ ಅವರ ಅಧಿಕೃತ ಸರ್ಕಾರಿ ನಿವಾಸ ಇದೆ, ಜೊತೆಗೆ ಬೇರೆ ಬೇರೆ ಏನು ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಸಿಗ್ತಾರೆ. ಆದರೆ ನೀವು ಒಳಗೆ ಬಿಡಲ್ಲ ಅನ್ನುವಂತಹ ಕಾರಣಕ್ಕೆ ಈ ರೀತಿ ಅತಿರೇಕದ ವರ್ತನೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಕೂಡ ಜೋರಾಗ್ತಾ ಇದೆ. ಗಂಗಾ. ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.
ಎಸ್, ಏನು ಗಮನಿಸ್ತಾ ಇದ್ದೀರಲ್ಲ, ಇವರೇ ಈ ಒಂದು ಕನ್ನಡ ಸಂಘಟನೆಯ ಪರ ಮುಖಂಡರಾಗಿರುವಂಥವರು. ಇವರು ಇವತ್ತು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ನಡೆದಿರುವಂಥದ್ದು. ಏನು ಬೆಂಗಳೂರಿನ ವಿಧಾನಸೌಧದ ಗೇಟ್ನ ಮುಖ್ಯ ದ್ವಾರದ ಗೇಟ್ನ ಬಳಿ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು. ಸಚಿವರ ಭೇಟಿಗೆ ಒಂದು ಅವಕಾಶ ನೀಡಲಿಲ್ಲ ಪೊಲೀಸರು, ಪಾಸ್ ಇರಲಿಲ್ಲ ಅನ್ನುವಂತಹ ಕಾರಣಕ್ಕೆ ಪೊಲೀಸ್ನವರು ಕೂಡ ಅವಕಾಶ ನೀಡಲಿಲ್ಲ. ಇನ್ನು ಎಲ್ಲೇ ಹೋದ್ರೂ ಕೂಡ ಸಚಿವರು ಸಿಗ್ತಾ ಇಲ್ಲ. ಸಚಿವರು ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ವಿಧಾನಸೌಧದಲ್ಲೇ ಈ ಒಂದು ಸಚಿವರು ಸಿಗ್ತಾರೆ ಅನ್ನುವಂಥದ್ದು ಅಲ್ಲ, ಬೇರೆ ಕಡೆನೂ ಅವ್ರು ಸಿಕ್ಕೇ ಸಿಗ್ತಾರೆ. ಅವರ ಒಂದು ಕಚೇರಿ ಇರುತ್ತೆ, ಒಂದಷ್ಟು ಪ್ಲೇಸ್ಗಳು ಇದ್ದೇ ಇರುತ್ತೆ, ಅಲ್ಲಿ ಸಿಕ್ಕೇ ಸಿಗ್ತಾರೆ. ಅಲ್ಲಿ ಅವರ ನೋವುಗಳನ್ನ ಅಳಲುಗಳನ್ನ ತೋಡ್ಕೊಳ್ಬಹುದು. ಆದ್ರೆ ಯಾಕೆ ಈ ಒಂದು ವಿಧಾನಸೌಧವನ್ನೇ ಆಯ್ಕೆ ಮಾಡ್ಕೊಳ್ತಾರೆ? ಜೊತೆಗೆ ಅಲ್ಲಿ ಏನಾದ್ರೂ ಭೇಟಿ ಹಾಗೆ ಅವಕಾಶ ಸಿಗ್ಲಿಲ್ಲ ಅಂತಂದ್ರೆ ಈ ರೀತಿ ಹೈಡ್ರಾಮಾ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಿಜಕ್ಕೂ ಕೂಡ ಪ್ರಶ್ನೆಯಾಗುವಂಥದ್ದು. ವಿಧಾನಸೌಧದ ಗೇಟಿಗೆ ನೇಣು ಹಾಕಿಕೊಳ್ಳಲು ಯತ್ನಿಸಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರ ಭೇಟಿಗೆ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ.